ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರದಲ್ಲಿ ಸುಷ್ಮಾ ಕೆ ರಾವ್ ಅಭಿನಯಿಸುತ್ತಿದ್ದಾರೆ. ಧಾರಾವಾಹಿಯ ಮುಖ್ಯ ತಿರುವು ಲಭಿಸಿದ್ದು, ತನ್ವಿ ಮಾಡಿರುವ ಕೆಲಸದಿಂದ ಭಾಗ್ಯ ನೃತ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕಿದೆ. ಭಾಗ್ಯ ನೃತ್ಯ ಮಾಡಲಿಲ್ಲ ಅಂದರೆ ಆಕೆ ಓದಿನ ಕನಸು ನುಚ್ಚು ನೂರಾಗುತ್ತಿತ್ತು. ತನ್ವಿಗೂ ಸಮಸ್ಯೆಯಾಗುತ್ತಿತ್ತು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿರುವ ಭಾಗ್ಯ ನೃತ್ಯ ಮಾಡಲು ಮನಸ್ಸು ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಸೀರಿಯಲ್ಗಾಗಿ ಸುಷ್ಮಾ ಕೆ ರಾವ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಸ್ನೇಹಾ ಕಪ್ಪಣ್ಣ ಅವರ ನೃತ್ಯ ಸಂಯೋಜನೆಯಲ್ಲಿ ಭಾಗ್ಯ ಪಾತ್ರಧಾರಿ ಸುಷ್ಮಾ ಕೆ ರಾವ್ ಹಾಕಿರುವ ಹೆಜ್ಜೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮೂಡಿ ಬಂದಿದೆ. ಅಸಲಿಗೆ ಸುಷ್ಮಾ ಕೆ ರಾವ್ ಭರತನಾಟ್ಯ ಕಲಾವಿದೆ. ನವದೆಹಲಿ, ಮುಂಬೈ, ಜೈಪುರ್ ಮತ್ತು ತಿರುವನಂತಪುರಂ ಮುಂತಾದ ಕಡೆ ನೃತ್ಯ ಪ್ರದರ್ಶನ ನೀಡಿದ್ದಾರೆ. ಹಂಪಿ ಉತ್ಸವದಲ್ಲಿಯೂ ಸುಷ್ಮಾ ಕೆ ರಾವ್ ಪ್ರದರ್ಶನ ನೀಡಿದ್ದರು. ತಮ್ಮ 4ನೇ ವಯಸ್ಸಿನಿಂದಲೇ ಭರತನಾಟ್ಯ ಅಭ್ಯಾಸ ಮಾಡಲು ಸುಷ್ಮಾ ಆರಂಭಿಸಿದರು. ಗುರು ಎಸ್. ವಿ. ಶ್ರೀನಿವಾಸ್, ಶುಭಾ ಧನಂಜಯ್, ವೈಜಯಂತಿ ಕಾಶಿ, ಭಾನುಮತಿ, ಶೀಲಾ ಚಂದ್ರಶೇಖರ್ ಅವರ ಬಳಿ ನೃತ್ಯಾಭ್ಯಾಸ ಮಾಡಿದ್ದಾರೆ ಸುಷ್ಮಾ ಕೆ ರಾವ್. ನೃತ್ಯದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಹಂತದ ಪರೀಕ್ಷೆಗಳನ್ನು ಸುಷ್ಮಾ ಕೆ ರಾವ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ನೃತ್ಯಕ್ಕಾಗಿ 1997ರಲ್ಲಿ ಸುಷ್ಮಾ ಕೆ ರಾವ್ ಆರ್ಯಭಟ ಪ್ರಶಸ್ತಿ ಪಡೆದಿದ್ದಾರೆ. 2005ರಲ್ಲಿ ನಟನೆಗಾಗಿಯೂ ಆರ್ಯಭಟ ಪ್ರಶಸ್ತಿಯನ್ನ ಸುಷ್ಮಾ ಕೆ ರಾವ್ ಮುಡಿಗೇರಿಸಿಕೊಂಡಿದ್ದಾರೆ. ಕುಚಿಪುಡಿ ನೃತ್ಯ ತರಬೇತಿಯನ್ನ ಸುಷ್ಮಾ ಕೆ ರಾವ್ ಪಡೆದಿದ್ದಾರೆ. ಸುಷ್ಮಾ ಕೆ ರಾವ್ ನೀಡುತ್ತಿದ್ದ ನೃತ್ಯ ಕಾರ್ಯಕ್ರಮಗಳಿಗೆ ಚಿತ್ರರಂಗ ಹಾಗೂ ಸೀರಿಯಲ್ ಕ್ಷೇತ್ರದವರು ಬರುತ್ತಿದ್ದರು. ಅಲ್ಲಿಂದಲೇ ನಟಿಸುವ ಅವಕಾಶಗಳು ಸುಷ್ಮಾ ಕೆ ರಾವ್ಗೆ ಬರಲಾರಂಭಿಸಿತು. ಭಾಗೀರಥಿ ಸೀರಿಯಲ್ ಮೂಲಕ ಸುಷ್ಮಾ ಕೆ ರಾವ್ ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ಈಗ ಅವರಿಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಿಕ್ಕಾಪಟ್ಟೆ ಜನಪ್ರಿಯತೆ ತಂದುಕೊಟ್ಟಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.